ಇದೆ ಗೊತ್ತಿಲ್ಲ ನನಗೆ ಇದು ಯಾರ್ದು ಪ್ಲ್ಯಾನು ಏನು ಇದರಲ್ಲಿ ಏನು ಅಂತ ನಮಗೂ ಅದ್ರ ಬಗ್ಗೆ ಏನು ಸಮಾಧಾನ ತರುವಂಥದ್ದಲ್ಲ. ನಾನು ಯಾವತ್ತೂ ಇಂಥವೆಲ್ಲ ನಾನು ಒಪ್ಕೊಳ್ಳೋದೆ ಗೊತ್ತಿಲ್ಲಪ್ಪ, ನನಗೂ ಸತ್ಯ ಗೊತ್ತಿಲ್ಲದೆ ಇದ್ದರೆ ಹಿಂಗೆ ಹೇಳಿ ನಾನು ಈಗ ಅವ್ರ ಕುಟುಂಬದ ಇದ್ರ ಬಗ್ಗೆ ನಾನು ಮೊದಲೇ ಹೇಳಿದ್ದೆ, ನನಗೂ ಇದಿದೆ. ಬಟ್ ಇದೆಲ್ಲ ಪರಿಸ್ಥಿತಿಗಳು, ನಾವು ತಪ್ಪು ಮಾಡಲಿ ಇನ್ನೊಬ್ಬ ತಪ್ಪು ಮಾಡಲಿ ಕಾನೂನು ಏನೂ ಮಾಡಲಿಕ್ಕಾಗಲ್ಲ. ನೆಲದ ಕಾನೂನಂತೆ ಹೋಗ್ಬೇಕಾಗುತ್ತೆ. ಅದು ಮಾಡ್ತಾರೆ ಓ ಪಾಪ ಅವರೆಲ್ಲ ತಲೆ ಮೇಲೆ ಕೂರ್ಸ್ಕೊತಿದ್ರು, ನಾವು ಭೂಮಿ ಮೇಲೆ ಬಿಟ್ಟಿದ್ದೀವಿ. ಸರಿ ರೀ, ನಾನು ಮೊನ್ನೆ ಹೇಳಿದ್ದೀನಿ, ನೀವು ನೋಡಿರ್ಬೋದು KPCC ಆಫೀಸ್ ಹತ್ರ ಇದು ಅವರ ಲ್ಯಾಂಡನ್ನು ಅವ್ರ ನೋಟಿಸ್ ಇಲ್ಲದೆ ಅವ್ರ ಅನುಮತಿ ಇಲ್ಲದೆ ಮೂಡಾದವರು ಉಪಯೋಗಿಸ್ಕೊಂಡಿದ್ದಾರೆ. ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೊಳ್ಳಿ ದಯಮಾಡಿ. ಮಾಧ್ಯಮದವರು ಸತ್ಯ ಬಿಟ್ಟು ಬೇರೆ ಕಡೆ ಗೊತ್ತಾದಂಥ ಮಾಹಿತಿ ಬಿಟ್ಟು ಬೇರೆ ಕಡೆ ಹೋಗಬೇಡಿ. ಅವಾಗ ದೇಶ ರಾಜ್ಯ ಉಳಿಯುತ್ತೆ. ನಿಮ್ಮ ಕೈಲೂ ಭಾಳ ಶಕ್ತಿ ಇದೆ, ಬರೀ ರಾಜ್ಯ ಆಡಳಿತ ಮಾಡೋರ ಕೈಲೇ ಇಲ್ಲ. ಕ್ಲಿಯರ್ ಕಟ್ಟಾಗಿ ಮಾನ್ಯ ಮುಖ್ಯಮಂತ್ರಿಯವರ ಶ್ರೀಮತಿಯವರು ಅವರ ಅಣ್ಣ ಕೊಟ್ಟಿದ್ದಂಥ ಜಮೀನನ್ನ ಅನಧಿಕೃತವಾಗಿ ಯಾವುದೇ ಮಾಹಿತಿ ಇಲ್ಲದಲೇ ಅವರಿಂದ ನೋಟಿಸ್ ಕೊಡದಲೇ ಪಡ್ಕೊಂಡ ಮೇಲೆ ಇವರು ಕಾನೂನಿನ ಪ್ರಕಾರ 1991 ಮೂಡ ಮತ್ತು UDA ಆ್ಯಕ್ಟ್ ಪ್ರಕಾರ ನಮಗೆ ಪರ್ಯಾಯವಾಗಿ ಜಮೀನು ಕೊಡಿ ಅಂತ ಕೊಟ್ಟಿದ್ದಾರೆ ಅರ್ಜಿ. ಅವರು ಮೂಡ ಅಧಿಕಾರಿಗಳೇ ನಿಮ್ಮನ್ನು ಹೇಳ್ತಾಯಿದ್ದೀವಿ, ಅದಕ್ಕೆ ಕೊಟ್ಟಿದ್ದಾರೆ. ಅವರು ರೆಗ್ಯುಲೇಷನ್ ಏನಾಗಿದೆ, ರೆಗ್ಯುಲೇಷನ್ ತಪ್ಪಾಗಿದ್ದರೆ ಅಥವಾ ಇವ್ರಿಗೆ ಎಕ್ಸ್ಟ್ರಾ ಜಮೀನು ಕೊಟ್ಟಿದ್ದರೆ ಅಥವಾ ಇದೇ ಥರ ಬೇರೆಯವ್ರಿಗೆ ಜಮೀನು ಕೊಟ್ಟಿದ್ದರೆ ಯಾರು ತಪ್ಪು? ಮೂಡಾದವ್ರು ತಪ್ಪು. ಯಾರು ಆಡಳಿತ? BJP ಅವ್ರ ಆಡಳಿತ. ಯಾರಲ್ಲ ಅಧ್ಯಕ್ಷರು? BJP ಅವ್ರ ಅಧ್ಯಕ್ಷರು. ವಿಜಯೇಂದ್ರ, ಅಶೋಕ್ ಇವರೆಲ್ಲ ಸ್ಟ್ರೈಕ್ ಮಾಡಬೇಕಾಗಿದ್ದು. ಒಂದು ಬಸವರಾಜ ಬೊಮ್ಮಾಯಿ, ಒಂದು ರಾಜೀವ ಅಂತ ಹೇಳಿ. ವಿಜಯೇಂದ್ರ ಶಿಷ್ಯನೇ ಅಧ್ಯಕ್ಷ. ರಾಜೀವನ ಯಾರು? ರಾಜೀವ ಅವತ್ತಿದ್ದಂಥ ಆಡಳಿತ ಮಂಡಳಿ ಇದಕ್ಕೆಲ್ಲ ಕಾರಣ. ಅದು ಬಿಟ್ಟು ರಾಜಕಾರಣ ಯಾರು ಬರ್ತಿದ್ದಿದ್ರು? ಏನು ಮಾಡೋಕ್ಕಾಗುತ್ತೆ? ಇವಳ ತಮಾಷೆ ಎಲ್ಲ. ತಪ್ಪು ಮಾಡಿದ್ರೆ ನಾನು ಒಂದೇ, ರವಿನೂ ಒಂದೇ, ಎಲ್ಲರೂ ಒಂದೇ. ಕಾನೂನಿಗೆ ಯಾರೂ ಬಿಟ್ಟಿದ್ದಲ್ಲ. ಅವತ್ತಿದ್ದಂಥ BJP ಇದನ್ನು ಅವರು ಡಿಬೇಟ್ ಮಾಡಲಿಕ್ಕೆ, ತಪ್ಪನ್ನು ಮುಚ್ಚಿಟ್ಕೊಡ್ಲಿಕ್ಕೆ ಸಿದ್ದರಾಮಯ್ಯನವ್ರ ಹೆಸರು ಹೇಳಿಬಿಟ್ರೆ ನಾವು ಇದನ್ನು ಪ್ಯಾಚಪ್ ಆಗುತ್ತೆ. ಸಿದ್ದರಾಮಯ್ಯನವ್ರು ಹೇಳೋರಲ್ಲ, ಪೂರ್ತಿ ತೊಳಿತೀನಿ ಅಂತ, ಅಲ್ಲಿ ಏನೇನು ಗಲೀಜಾಗಿದೆ ಯಾವುದನ್ನು ಬಿಡಲ್ಲ ಅಂತ. ಯಾರು ಸಿಗಾಕತ್ತೆ ಅದೇನಿದೆ ಅದು ಲೀಗಲ್ಲಾಗಿ ಅವ್ರು ನೋಡ್ತಾರೆ, ಆಡಿಟ್ರ್ ಇದ್ದಾರೆ, ನೋಡ್ತಾರೆ. ಅದು ನಮ್ಮ ಚುನಾವಣಾ ಅಫಿಡವಿಟ್ನಲ್ಲಿ ಸಬ್ಮಿಟ್ ಮಾಡೋದು, ಅದನ್ನು ನೋಡ್ತಾರೆ. ಅವ್ರು ಇನ್ನೂ ಜಮೀನು ಬರದೇ ಇರೋದ್ರಿಂದ ಮಾಡಿಲ್ಲ ಅಥವಾ ಹಿಂದೆ ಅದಾದಮೇಲೆ ಬಂತು, ಅದನ್ನು ನಾನು ಅದ್ರ ಬಗ್ಗೆ ಟೆಕ್ನಿಕಲಿ ಲೀಗಲಿ ನಾನು ನೋಡ್ದಲೇ ಹೇಳೋಕ್ಕಾಗಲ್ಲ. ವಾಸ್ತವವಾಗಿ ಮೂಡ ವಿಚಾರದಲ್ಲಿ ಇಷ್ಟಿದೆ ಸ್ಪಷ್ಟವಾಗಿ. ಇದು ಸಂಪೂರ್ಣ BJPಯವರ ಮಾಡಿರ್ತಕ್ಕಂಥ ತಪ್ಪು. BJPಯವ್ರು ತಗೊಂಡಂಥ ತಪ್ಪು. ಅನೇಕರಿಗೆ ಈ ಥರದ ರೆಗ್ಯುಲೇಷನ್ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಯಾರು ಸಪೋರ್ಟ್ ಇತ್ತು ಅವತ್ತಿನ BJPಯ ಸರ್ಕಾರ, ಯಾರಿಗೆ ಹೆಲ್ಪ್ ಮಾಡಲಿಕ್ಕೋಸ್ಕರ ಈ ತೀರ್ಮಾನ ತಗೊಂಡ್ರು ಅನ್ನೋದು ತನಿಖೆಯಲ್ಲಿ ಗೊತ್ತಾಗುತ್ತೆ. ಜಾಸ್ತಿ ಕೇಳ್ತಾ ಇದ್ರೆ ನಾವೆಲ್ಲೂ ಎದುರು ಒಂದು ನಿಮಿಷ ಕೇಳೋ ಗುರು. ಚಲುವರಾಯ ಸ್ವಾಮಿ ಏನು ಅಂತ 94ರಿಂದ ಮಂಡ್ಯ ಜಿಲ್ಲೆಯಲ್ಲಿ ಯಾವತ್ತೂ ಎಲ್ಲೂ ಓಡೋದಿದ್ದ ಪ್ರಶ್ನೆ ಇಲ್ಲ. ಏನು ಬೇಕಾದ್ರೂ ಹೇಳ್ತೀವಿ. ಸತ್ಯ ಹೇಳಕ್ಕೇನ್ರಿ? ಸೆಷನ್ನಲ್ಲೂ ಹೇಳ್ತೀವಿ, ಹೊರಗಡೆಲ್ಲೂ ಹೇಳ್ತೀವಿ, ಒಳಗಡೆಲ್ಲೂ ಹೇಳ್ತೀವಿ. ಯಾರು ಅದೇನಿದೆ ನೋಡ್ತೀವಿ ಬಿಡಿ. ಆಮೇಲೆ ಇಲ್ಲಿ ಹಾಕೋದಲ್ಲ. ನಮಗೇನು ಹೊಟ್ಟೆ ಉರಿ ಇಲ್ಲ. ಕಾವೇರಿ ಸಮಸ್ಯೆ ಬಗೆಹರಿಸೋದು ಅಷ್ಟೇ ನನ್ನ ಮುಂದಿರೋದು. ಯಾರಿಗೇನು ಬಾಡ್ನೋಟ ಹಾಕ್ತಾರೆ ಹಾಕೊಳ್ಳಿ. ಇವತ್ತು ಕಾವೇರಿ ಬಗ್ಗೆ ಅವ್ರು ಸ್ಪಷ್ಟವಾದಂಥ ನಿಲುವು ಕೊಡಲಿ. ಪುಟ್ಟರಾಜನ ಮಾತು ಕೇಳಿಕೊಟ್ರೆ ನನಗೇನು ಬೇಜಿಲ್ಲ. ಪುಟ್ಟರಾಜನ್ಗೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಏನೋ ಹೇಳ್ಬೇಕು ಸ್ನೇಹಿತರೆ. ಅದಕ್ಕೆ ಕಾನೂನು ವ್ಯಾಪ್ತಿ ಏನಿದೆ ಅದು ಮಾಡ್ತಾರೆ ರೀ ಅಧಿಕಾರಿಗಳು. ಹಂಗಾರೆ ಎಲ್ಲ ಲೋಕಸಭಾ ಸದಸ್ಯರು ನಾಳೆಯಿಂದ ಪ್ಯಾರಲಲ್ ಆಗಿ ಸರ್ಕಾರ ಪ್ಯಾರಲಲ್ವಾಗಿ ಮಾಡಿದ್ರೆ ಆದದ? ಸೆಂಟ್ರಲ್ ಮಿನಿಸ್ಟ್ರ್, ಲೋಕಸಭಾ ಸದಸ್ಯ ಆದಮೇಲೆ ಸೆಂಟ್ರಲ್ ಮಿನಿಸ್ಟರ್ ಆಗಿರೋದು. ಬೇಸಿಕಲಿ ಒಬ್ಬ MLA ಇರ್ತಾನೆ, ಆಮೇಲೆ ಮಂತ್ರಿ ಆಯ್ತಾನೆ, ಆಮೇಲೆ ಮುಖ್ಯಮಂತ್ರಿ ಆಯ್ತಾರೆ. ಬೇಸಿಕಲಿ ಲೋಕಸಭಾ ಸದಸ್ಯರು. ಈ ರಾಷ್ಟ್ರದಲ್ಲಿ ಲೋಕಸಭಾ ಸದಸ್ಯರಿಗೆ ಏನು ವ್ಯಾಪ್ತಿ ಇದೆ ಅಷ್ಟು ಕೆಲಸ ಟ್ರಯಲ್ ಬ್ಯಾಟ್ಸ್ ಇದೆ. ಮುಖ್ಯವಾದ ವಿಚಾರ ಬಿಟ್ಬಿಟ್ಟು ಇವೆಲ್ಲ ಮಾಡ್ತಿದ್ದೀರಾ. ಈಗ ಟ್ರಯಲ್ ಬ್ಯಾಟ್ದು ಮೊನ್ನೆ ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ರೈತರ ಎಲ್ಲರನ್ನೂ ಕರೆದು ಒಂದು ಮೀಟಿಂಗ್ ಮಾಡಿದ್ದು. ಜಿಲ್ಲಾಧಿಕಾರಿಗಳು ಮತ್ತು ನೀರಾವರಿ ಇಲಾಖೆ ಅಧಿಕಾರಿಗಳು, ಟೆಕ್ನಿಕಲ್ ಟೀಮ್ ಎಲ್ಲ ಮಾಡಿದ್ದು. ನಾನು ಅವತ್ತು ಅವರಿಗೆ ಹೇಳಿದ್ದೆ, ನಿಮ್ಮೆಲ್ಲರ ಏನು ಅನಿಸಿಕೆ ಇದೆ ಅದು ನನಗೆ ಅರಿವಿದೆ. ಈಗಾಗಲೇ ಸಾಕಷ್ಟು ಚರ್ಚೆ ಮಾಡಿದ್ದೀವಿ.
ನಾನು ಮುಖ್ಯಮಂತ್ರಿಯವ್ರ ಜೊತೆ ಸಾಧ್ಯವಾದಷ್ಟು ಮಟ್ಟಿಗೆ ಒಂದು ಮೀಟಿಂಗ್ ಮಾಡಿಸಿ 15ರೊಳಗಡೆ ಒಂದು ಕೋರ್ಟ್ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಒಂದು ತೀರ್ಮಾನ ಮಾಡ್ತೀವಿ ಅನ್ನೋದು ಹೇಳಿದೆ. ಆ ಸಂದರ್ಭದಲ್ಲಿ ಅವರೂ 4-5 ಜನ ಕರಿತೀನಿ ಅಂತ ಹೇಳಿದೆ. ನಿನ್ನೆ ಕಾವೇರಿ ಇಶ್ಯೂ ಬರಲಾಗಿ ತುರ್ತು ಮೀಟಿಂಗ್ ಕರೆದಾಗ ನಾವು ರೈತರನ್ನ ಆ ಭಾಗದ ಶಾಸಕರನ್ನ ಕರೀಲಿಕ್ಕಾಗಲಿಲ್ಲ. ಮುಖ್ಯಮಂತ್ರಿಯವರು, ನೀರಾವರಿ ಸಚಿವರು, ನಾನು, ಸಂಬಂಧಪಟ್ಟಂಥ ಇಲಾಖೆಯ ಟೆಕ್ನಿಕಲ್ ಟೀಮು, ಜಿಲ್ಲಾಡಳಿತ ಇತ್ತು. ಆ ಸಂದರ್ಭದಲ್ಲಿ ನೀರಾವರಿ ಸಚಿವರು ಮುಖ್ಯಮಂತ್ರಿಗಳಿಗೆ ಮುಂದೆ ನಾನು ಈ ಜಿಲ್ಲೆಯ ಮತ್ತು ಟ್ರಯಲ್ ಬ್ಯಾಸ್ಟಿನ ಸಮಸ್ಯೆಯನ್ನು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಈಗ ಸದ್ಯಕ್ಕೆ ಯಾವುದೇ ಟ್ರಯಲ್ ಬ್ಯಾಸ್ಟನ್ನ ನಮ್ಮ ಇವತ್ತೇನು ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ತೀರ್ಮಾನ ತೊಗೊಂಡಿದ್ದೀವಿ ಅದನ್ನು ಮುಂದೂಡಿದ್ದೀವಿ. 15ನೇ ತಾರೀಕು ಕೋರ್ಟ್ ಮುಂದೆ ಟೈಮನ್ನು ಕೇಳಲಿಕ್ಕೆ ನಾವು ಸಮರ್ಥವಾದಂಥ ಸೂಕ್ತವಾದಂಥ ಕಾರಣವನ್ನು ಕೊಟ್ಟು ಟೆಕ್ನಿಕಲ್ ಟೀಮ್ ಜೊತೆ ಎಲ್ಲ ಒಪಿನಿಯನ್ ತಗೊಂಡು ಅಡ್ವೊಕೇಟ್ ಜನರಲ್ ಮೂಲಕ ನಾವು 15ನೇ ತಾರೀಕು ಕೋರ್ಟ್ ಮುಂದೆ ಒಂದು ಅಪ್ಲಿಕೇಶನ್ ಹಾಕ್ತಾಯಿದ್ದೀವಿ. ಆ ಟೈಮ್ ತೊಗೊಂಡ ಮೇಲೆ ಸಾಧಕ ಬಾಧಕಗಳನ್ನ ಯೋಚನೆ ಮಾಡಿ 20 ಕಿಲೋಮೀಟ್ರ್ ಮಾಡಿ ಅಂತ ಹೇಳ್ತಾರಲ್ಲ ಅದ್ರ ಬಗ್ಗೆ ಮತ್ತು ಟ್ರಯಲ್ ಬ್ಯಾಟ್ನ ಮಾಡ್ದಲೇ ನಾವು ತೀರ್ಮಾನ ತಗೊಳ್ಳೋದ್ರ ಬಗ್ಗೆ ಎಲ್ಲ ಥರದ ಟೆಕ್ನಿಕಲ್ ಟೀಮು ಮತ್ತು ಡ್ಯಾಮ್ ಸೇಫ್ಟಿ ಕಮಿಟಿ ಇದೆಯಲ್ಲ ಅವ್ರ ಜೊತೆಲೆಲ್ಲ ಚರ್ಚೆ ಮಾಡಿ ಸೂಕ್ತವಾದಂಥ ತಗೋತೀವಿ. ರೈತರ ವಿಚಾರದಲ್ಲಿ ನಾನು ಅವತ್ತೇ ಭರವಸೆ ಕೊಟ್ಟಿದ್ದೀನಿ. ಆತಂಕ ಪಡ್ತಕ್ಕಂಥದ್ದು ಬೇಡ. ನಾವು ನಿಮ್ಮ ಜೊತೆಲಿದ್ದೀವಿ. ನಿಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಕೆಲಸ ಮಾಡಿ. ಅಲ್ಲ ರೀ, ಕಮಿಟಿಯಿಂದ ರಿಪೋರ್ಟ್ ಬರ್ದಲ್ಲೇ ನಾನು ಆದೇಶ ಮಾಡಿದ್ರೆ ಅದು ನಿಲ್ಲಬೇಕಲ್ಲಪ್ಪ. ಈಗ ಎಲ್ಲ ಕಾನೂನುಬದ್ಧವಾದಂಥ ಸಂಸ್ಥೆಗಳಿದಾವಲ್ಲ ಅವೆಲ್ಲ ರಿಪೋರ್ಟ್ ತೊಗೊಂಡು ಈಗ ಸದ್ಯಕ್ಕೆ ಕೋರ್ಟಲ್ಲಿ 15ನೇ ತಾರೀಕು ಯಾಕೆ ಮಾಡಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಟೈಮ್ ಕೇಳ್ತಾ ಇದ್ದೀವಿ. ಟೈಮ್ ಆದಮೇಲೆ ಎಲ್ಲ ಸಂಸ್ಥೆಗಳು ತಗೊಂಡು ಇದನ್ನು ರೈತರ ಭಾವನೆಗಳಿಗೆ ಸ್ಪಂದಿಸೋವಂಥ ಪಾಸಿಟಿವ್ ಆಗಿ ಹೋಗಲಿಕ್ಕೆ ಒಂದು ಗ್ರೌಂಡ್ ಪ್ರಿಪೇರ್ ಆಗಬೇಕಲ್ಲಪ್ಪ. ಇಲ್ಲದೇ ನಾವು ಏಕದಮ್ ನಾಳೆ ಅಂದರೆ ಕೋರ್ಟಲ್ಲಿ ಇನ್ನೊಂದು ತೀರ್ಮಾನ ಕೊಡ್ಬೋದು. ನೀವು ಯಾವ ಆಧಾರದ ಮೇಲೆ ಮಾಡಲ್ಲ ಅಂತ ಹೇಳಿದೀಯಾ ಅಂತಂದ್ರೆ ಏನು ಕೊಡೋದು ಗುರು ನೀನು ಬತ್ತಿ ಆಮೇಲೆ ನಾವು ನೋಡು ತನಿಖೆ ಆಗೋದ್ರ ಬಗ್ಗೆ ನಮ್ದೇನಿಲ್ಲ ಗುರು. ಈಗ ಯಾವುದೇ ಅಲ್ಲಿ ನಾವು 20 ಕಿಲೋಮೀಟ್ರ್ 25 ಕಿಲೋಮೀಟ್ರ್ ಒಳಗಡೆ ನಾವು ಕೊಟ್ಟಿಲ್ಲ ಅನುಮತಿನ. ಅಲ್ಲಿ ಅನಧಿಕೃತವಾಗಿ ನಡೆದಿದ್ರೆ ಹಳೇದೇನಾರ ಬಾಕಿ ಇದ್ದರೆ ಲೋಕಾಯುಕ್ತ ತನಿಖೆ ಇದ್ದರೆ ಮುಕ್ತವಾಗಿ ಮಾಡಲಿ. ಸರ್ಕಾರಕ್ಕೆ ಏನಾರ ವರದಿ ಬಂದರೆ ಲೋಕಾಯುಕ್ತ ಅದ್ರ ಕ್ರಮ ತಗೋತೀವಿ. ಯಾರಿದ್ರು ಅಟ್ಟೆ, ರವಿದಿದ್ರು ಅಟ್ಟೆ, ತಿಮ್ಮಾಣಂದಿದ್ರು ಅಟ್ಟೆ, ಬೊಮ್ಮಣ್ಣಂದಿದ್ರು ಅಟ್ಟೆ ತಗೋತೀವಿ. ಆಲ್ರೆಡಿ ರಿಪೋರ್ಟ್ನ SP ಅವರಿಗೆ ಕೊಟ್ಟಿರುವಂಥದ್ದು. ಇದರಲ್ಲಿ ಅಂದರೆ ಈ ಟರ್ಮಲ್ಲಿ ಸಾವಿರಾರು ಕೋಟಿ ರಾಜ್ಯಧನ ಸರ್ಕಾರಕ್ಕೆ ಬೊಕ್ಕಸಕ್ಕೆ ನಷ್ಟ ಆಗಿದೆ ಅಂತ ಕೊಟ್ಟಿದ್ದಾರೆ ಸರ್. ಕೊಟ್ಟಿದ್ರೆ ಅದನ್ನು ತರಿಸ್ಕೊಂಡು ತನಿಖೆ ಮಾಡಿಸಿ. ಆಗ್ರ ನಾನು ಯಾರಿಗೆ ಮಾಡಲಿ? ನಾವೇ ಸರ್ಕಾರ ಅಲ್ಲ ಸರ್. ನಾನು 12 ಅಧಿಕಾರಿಗಳ ವಿರುದ್ಧ ಒಂದು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ. ನಾಳೆಯಿಂದ ಅಸೆಂಬ್ಲಿ ಇದೆ. ಸೂಕ್ತವಾದಂಥ ತನಿಖೆ ಮಾಡ್ತಕ್ಕಂಥದ್ದಕ್ಕೆ ಕ್ರಮ. ಅಸೆಂಬ್ಲಿ ನಾನು ಮಂತ್ರಿ ರೀ, ಕ್ರಮ ತಗೋಬೇಕು. ನಾನೇನು ರೈಸ್ ಮಾಡಲಿ? ಯಾಕೆ ಗುರು? ಚರ್ಚೆನೂ ನಾನು ಮಾಡೋದಲ್ಲ ಕಣ್ರಿ. ನಾವು ಕ್ರಮ ತಗೊಳ್ಳೋವಂಥ ಪೊಸಿಷನ್. ಈಗ CM ಜೊತೆ ನಾವು 33 ಜನ ಮಂತ್ರಿಗಳು ಕ್ಯಾಬಿನೆಟಲ್ಲಿ ಬೇಕಾದ್ರೆ ಸಬ್ಜೆಕ್ಟನ್ನು ಚರ್ಚೆ ಮಾಡ್ಬೋದು. ಅಸೆಂಬ್ಲಿನಲ್ಲಿ ನಮ್ಮ ಶಾಸಕರು ಇದ್ದಾರಲ್ಲ ಇವರೆಲ್ಲ ಚರ್ಚೆ ಮಾಡೋದನ್ನು ಕನ್ಸಲ್ಟೇಟ್ ಮಾಡಿ ಒಪಿನಿಯನ್ ತಗೊಳ್ಳೋದಕ್ಕೆ ಸರ್ಕಾರಕ್ಕೆ ಖಂಡಿತ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ. ನಮಸ್ಕಾರ.